ಹಲೋ ಫ್ರೆಂಡ್ಸ್, ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನೋಟಿಫಿಕೇಷನ್ ಆಗಿದೆ UPSC CAPF ಕಡೆಯಿಂದ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಂಡು ಹೋಗೋಣ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು 5th ಮಾರ್ಚ್ ನೋಟಿಫಿಕೇಷನ್ ಆಗಿದೆ. ಲಾಸ್ಟ್ ಡೇಟ್ 25th ಮಾರ್ಚ್ ಇರುತ್ತೆ. ಸೊ ಎಕ್ಸಾಮ್ ಡೇಟ್ ಬಂದುಬಿಟ್ಟು 3rd ಆಗಸ್ಟಲ್ಲಿ ನಡೆಸಲಾಗುತ್ತದೆ. ಇದು UPSC ಕಡೆಯಿಂದ ಕನ್ಫರ್ಮ್ ಆಗಿದ್ದು, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಫೋರ್ಸ್ ಕಡೆಯಿಂದ ಕನ್ಫರ್ಮ್ ಆಗಿರುತ್ತೆ. ಸೊ 5th ಡೇಟು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ 25th ಲಾಸ್ಟ್ ಡೇಟ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಗೌರ್ಮೆಂಟ್ ವೆಬ್ಸೈಟ್ ಆಗಿದ್ದು, ಸೊ ಲಾಸ್ಟ್ ಇಯರು 24th 4th ಕನ್ಫರ್ಮ್ ಆಗಿತ್ತು. ಸೊ ಎಕ್ಸಾಮು ಆಗಸ್ಟ್ ಮಂತಲ್ಲಿ ನಡೆದಿತ್ತು, 4th ಆಗಸ್ಟ್ ಒಳಗಡೆ. ಸೊ ಇವಾಗ 1 ಮಂತ್ ಬಿಫೋರೇ ಕನ್ಫರ್ಮ್ ಮಾಡಿದ್ದಾರೆ. ಲಾಸ್ಟ್ ಇಯರ್ಗಿಂತ 1 ಮಂತ್ ಬಿಫೋರೇ ಕನ್ಫರ್ಮ್ ಮಾಡಿದ್ದಾರೆ. ದಟ್ ಈಸ್ 5th ಮಾರ್ಚ್. ಸೊ ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು, ವೆಬ್ಸೈಟ್ ಮುಖಾಂತರ ಹಾಕಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದು 25. ಸೊ 3rd ಆಗಸ್ಟಲ್ಲಿ ಎಕ್ಸಾಮ್ ನಡೆಸಲಾಗುತ್ತದೆ. ಇದರ ವೇಕೆನ್ಸಿ ನೋಡೋದಾದರೆ BSFನಲ್ಲಿ 24 ವೇಕೆನ್ಸಿಗಳಿದ್ದಾವೆ. ಸೊ CRPFನಲ್ಲಿ 204, CISFನಲ್ಲಿ 92, ITBPನಲ್ಲಿ 4, ನೆಕ್ಸ್ಟ್ SSBನಲ್ಲಿ 33, ಟೋಟಲ್ ಆಗಿ 357 ಇದೆ. ಸೊ 2024 ನೋಡೋದಾದರೆ ಇದಕ್ಕಿಂತ ವೇಕೆನ್ಸಿ ಜಾಸ್ತಿ ಇತ್ತು. ಸೊ BSFನಲ್ಲಿ 186, ನೆಕ್ಸ್ಟ್ CRPFನಲ್ಲಿ 120, ಸೊ CISFನಲ್ಲಿ 100, ನೆಕ್ಸ್ಟು ITBPನಲ್ಲಿ ಸಮಥಿಂಗ್ ಎಷ್ಟು 58 ಪೋಸ್ಟ್ ಇದು. ಆಮೇಲೆ SSBನಲ್ಲಿ 42 ಪೋಸ್ಟು. ಓವರಾಲ್ ಬಂದುಬಿಟ್ರೆ 506 ಪೋಸ್ಟು ಇದು. ಸೊ ಇವಾಗ 357 ಪೋಸ್ಟ್ ಆಗಿದೆ. ಸೊ ಕಾಂಪಿಟೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಈ ಸಲ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಇಯರ್ ಕಟ್ ಆಫ್ ಇದು. ಸೊ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಬೆಂಗಳೂರು ಮತ್ತು ಧಾರವಾಡನ ಎಕ್ಸಾಮ್ ಸೆಂಟರ್ ಕೊಡಲಾಗಿರುತ್ತದೆ. ಸೊ ಇವಾಗ ಏಜ್ ಕ್ರೈಟೇರಿಯಾ ನೋಡೋದಾದರೆ, ಏಜ್ ಕ್ರೈಟೇರಿಯಾ ಬಂದ್ಬಿಟ್ಟು ನಿಮಗೆ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 25. ಅಂದರೆ ಮಿನಿಮಮ್ ನಿಮಗೆ 20 ವಯಸ್ಸಾಗಿರಬೇಕು. ಸೊ ಮ್ಯಾಕ್ಸಿಮಮ್ 25 ಇಯರ್ಸ್ ಆಗುತ್ತೆ. ಏಜ್ ಲಿಮಿಟ್ ಅಂದರೆ ಅದಾಯಿತು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ ಆ್ಯಸ್ ಪರ್ ನೋಟಿಫಿಕೇಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಜುಕೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಯಾವುದೇ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡ್ರೆ ಐದರ್ ಮೇ ಬಿ BSc ಅವರ ಇಂಜಿನಿಯರಿಂಗ್ ಯಾವುದೇ ಕಂಪ್ಲೀಟ್ ಆದರೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಫೀಸ್ ನೋಡೋದಾದರೆ OBC ಜನರಲ್ ಕ್ಯಾಟಗರಿಗಿದ್ದವರಿಗೆ 200 ರೂಪಾಯಿ ಫೀಸ್ ಆಗಿರುತ್ತೆ. ಸೊ SC ST ನೆಕ್ಸ್ಟು ಫಿಮೇಲ್ಸಿಗೆ ಇದೊಂದು ಫ್ರೀ ಅಪ್ಲಿಕೇಶನ್ ಆಗ್ಬೋದು. ಫೀ ಇರಲ್ಲ, ಯಾವುದೇ ರೀತಿಯಾದ ಫ್ರೀ ಇರಲ್ಲ. ಸೊ ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ಫಸ್ಟು ರಿಟರ್ನ್ ಟೆಸ್ಟ್ ಆಗಿರುತ್ತೆ. ರಿಟರ್ನ್ ಟೆಸ್ಟ್ ಯಾವಾಗಪ್ಪ ಅಂದರೆ 3rd ಆಗಸ್ಟ್ 2025ನಲ್ಲಿ ನಡೆಸಲಾಗುತ್ತದೆ. ಇದು ಮಾರ್ನಿಂಗು 10 to 12 ಇರುತ್ತೆ. ನೆಕ್ಸ್ಟ್ ಸೆಕೆಂಡು 2 PM to 5 PM ಆಗಿರುತ್ತೆ ಪೇಪರ್ 1. ಅದು ಓವರಾಲ್ 250 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಅದು ಬಿಟ್ಬಿಟ್ಟು ಸೆಕೆಂಡ್ ಪೇಪರ್ ಜನರಲ್ ಸ್ಟಡೀಸ್ ಅಂತಂದರೆ essay ಮತ್ತು ಕಂಪ್ರೆಷನ್ 200 ಮಾರ್ಕ್ಸ್ ಅದಾಗಿರುತ್ತೆ. ಸೊ ಅದಾದಮೇಲೆ ಫಿಸಿಕಲ್ ಟೆಸ್ಟ್ ಆ್ಯಸ್ ಪರ್ ಅವ್ರ ನೋಟಿಫಿಕೇಷನ್ ಪ್ರಕಾರ ಫಿಸಿಕಲ್ ಟೆಸ್ಟ್ ನಡೆಸ್ತಾರೆ. 100 ಮೀಟರ್ ರೇಸ್ ಇನ್ 16 ಸೆಕೆಂಡ್ಸ್ ಫಾರ್ ಮೇಲ್ಸ್ ಆ್ಯಂಡ್ 18 ಸೆಕೆಂಡ್ಸ್ ಫಾರ್ ಫಿಮೇಲ್ಸ್. 800 ಮೀಟರ್ಸ್ ಇರುತ್ತೆ. ನೆಕ್ಸ್ಟ್ ಲಾಂಗ್ ಜಂಪು, ನೆಕ್ಸ್ಟ್ ಶಾರ್ಟ್ ಪುಟ್ಟು, ಇದೆಲ್ಲ ಕೂಡ ಇರುತ್ತೆ ಆ್ಯಸ್ ಪರ್ CAPF UPSC ನೋಟಿಫಿಕೇಷನ್ ಪ್ರಕಾರ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ವ್ಯೂ ಬರುತ್ತೆ, ಪರ್ಸ್ನಾಲಿಟಿ ಟೆಸ್ಟ್ ಇಂಟರ್ವ್ಯೂ. ಅದಕ್ಕೆ 150 ಮಾರ್ಕ್ಸ್ ಇರುತ್ತೆ. ಓವರಾಲ್ ನಿಮಗೆ ಇಂಟರ್ವ್ಯೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಆಮೇಲೆ ಎಕ್ಸಾಮ್ ಸಿಲೆಬಸ್ ನೋಡೋದಾದರೆ ಫಸ್ಟ್ ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ, ರೀಸನಿಂಗ್ಸು, ಆಪ್ಟಿಟ್ಯೂಡು, ರೀಸನಿಂಗ್ಸ್ ಎಲ್ಲ ಇರುತ್ತೆ. ಅದಾದಮೇಲೆ ಜನರಲ್ ಸೈನ್ಸ್ ಇರುತ್ತೆ. ಆಮೇಲೆ ಕರೆಂಟ್ ಇವೆಂಟ್ಸ್ ಲೈಕ್ ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ. ಇಂಡಿಯನ್ ಪಾಲಿಟಿ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ವರ್ಲ್ಡ್ ಜಿಯೋಗ್ರಫಿ ಇರುತ್ತೆ, ಎಲ್ಲವೂ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಪೇಪರಿಗೆ ಬಂದ್ಬಿಟ್ಟು ಜನರಲ್ ಸ್ಟಡೀಸ್ ಇರುತ್ತೆ, ಜನರಲ್ ಸ್ಟಡೀಸ್ ಆ್ಯಂಡ್ essay. ಸೊ ಫಸ್ಟ್ ಪೇಪರ್ ಬಂದ್ಬಿಟ್ಟು ಓವರಲ್ 80 ಮಾರ್ಕ್ಸ್ ಇದಾಗಿರುತ್ತೆ. ಅದಾದಮೇಲೆ ಪಾರ್ಟ್ ಬಿನಲ್ಲಿ 120 ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಾಬ್ಸ್ ಆ್ಯಂಡ್ ಲರ್ನಿಂಗ್ ಇನ್ಸೈಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.